ಓಕೆ ಇನ್ನು ಇದು ಕೋರ್ಟ್ ಅಂತ ಬಂದಾಗ ವಿಚಾರಣೆ ಅಂತ ಬಂದಾಗ ಸಾಕ್ಷಿ ಈ ಮೆಸೇಜ್ ಕಾನ್ವರ್ಸೇಷನ್ಗಳೆಲ್ಲ ಎಷ್ಟು ತೂಕ ಪಡೆದುಕೊಳ್ಳುತ್ತೆ ಸರ್? ನನಗ ಪ್ರಶ್ನೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಅಂತ. ಮೇಡಮ್ ಸಾರಿ ಫಾರ್ ದ ಇಂಟ್ರಾಪ್ಟ್, ನಿಮ್ ಸ್ವಲ್ಪ ಕಾನ್ವರ್ಸೇಷನ್ ನನಗೆ ಗಡಿಬಿಡಿ ಆಗ್ತಾ ಇದೆ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಎಸ್ ಗೋ ಇಟ್ ಸರ್. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸಂಬಂಧ ಅಂದ್ರೆ ಪ್ರಕರಣವನ್ನ ಅಫರ್ಮೇಟಿವ್ ಆಗಿ ತಗೊಳಕ್ಕೆ, ಅಂದ್ರೆ ಪ್ರಕರಣ ಆಗಿದೆ ಅನ್ನೋಂಥ ತಗೊಳ್ಳೋದಕ್ಕೆ ಆ ಮೆಸೇಜ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸೊ ಈಗ ಆ ಮೆಸೇಜ್ಗಳಲ್ಲಿ ಬಹಳಷ್ಟು ಬಲ ಇರುವಂಥದ್ದು ಆರೋಪಿಗೆ. ಯಾಕಂದ್ರೆ ಆ ಮೆಸೇಜಲ್ಲಿ ಎಲ್ಲೋ ಒಂದು ಕಡೆ ಐ ಲವ್ ಯು ಟು ಅಂತ ಏನಾದರೂ ಒಂದು ಮೆಸೇಜ್ ಬಂದಿದ್ರೆ ಆ ರಿಲೇಶನ್ಶಿಪ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ, ಕನ್ಸೆಂಟ್ ಇದೆ ಅಂತ ಅನ್ನೋವಂಥದ್ದು. ಸೊ ಎಲ್ಲ ಪ್ರಕರಣಗಳಲ್ಲೂ ಕೂಡ ವಾಟ್ಸಪ್ ಮೆಸೇಜಸ್ಗಳು ಕೂಡ ಅಥವಾ ಸೋಷಿಯಲ್ ಮೀಡಿಯಾ ಇರುವಂಥ ಕಾಮೆಂಟ್ಸ್ಗಳು ಕೂಡ ದಿಟ್ ಇಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ, ಇವ್ರ ಮೊಬೈಲಿಂದನೇ ಹೋಗಿದೆಯಾ ಅಂತ ನೋಡ್ತಾರೆ, ನೆಟ್ವರ್ಕ್ಸ್ಗಳನ್ನ ನೋಡ್ತಾರೆ. ಈ ಪ್ರಕರಣದಲ್ಲಿ ಆನ್ ದಿ ಫೇಸ್ ಬಲವಂತ ಆಗಿದೆಯಾ ಬಲವಂತ ಆಗಿಲ್ವಾ ಅನ್ನೋದನ್ನ ಆ ಮೆಸೇಜ್ ಕಾನ್ವರ್ಸೇಷನ್ ತಗೊಂತಾರೆ. ಸೊ ಆ ಮೆಸೇಜಸ್ಗಳನ್ನ ಆರೋಪಿಯವರು ಹೈಕೋರ್ಟ್ಗೆ ಹೋಗಿ ವಜಾ ಮಾಡಿಸ್ಕೋಬಹುದು ಕೇಸ್ನ. ಬಹುಶಃ ಅವ್ರು ಇವತ್ತು ಸರೆಂಡರ್, ಒಳ್ಳೆ ಮನುಷ್ಯ ಅಂತ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಬಹುಶಃ ಆತ ಒಂದು ನಿಮಿಷ ತಲೆ ಉಪಯೋಗಿಸಿದ್ರು ಕೂಡ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡ್ಕೊಂಡು ಸ್ಟೇ ತಗೊಂಡು ಸಿನಿಮಾ ನೋಡ್ಬೋದಾಗಿತ್ತೇನೋ ಆ ಕ್ಷಣಕ್ಕೆ ಅಂತ. ಅಲ್ಲಿಗೆ ಅರ್ಥ ಖಂಡಿತವಾಗ್ಲೂ ಇದೆ, 100% ಆಗುತ್ತೆ. ಓಕೆ 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 ಐ ಕ್ಯಾನ್ ಒಂದ್ಸಲ FIR ಆದ ನಂತರ ಏನೇನೋ ಅವಕಾಶಗಳಿರುತ್ತೆ. ಯಾಕಾಗಿಲ್ಲ? ಇವಾಗ ನೋಡಿ, ಈ ಪ್ರಕರಣನ ಬಿಟ್ಬಿಡಿ, ಕ್ರಿಮಿನಲ್ ಪ್ರಕರಣ ಅಂತ ತಗೊಳ್ಳಿ. ಓಕೆ, ಈ ಪೊಲಿಟಿಷಿಯನ್ಸ್ ಬಿಟ್ಬಿಡೋಣ ಸರ್. ಸಾಮಾನ್ಯ ಯಾರೋ ಒಬ್ಬರದು ಇವಾಗ ಯಡಿಯೂರಪ್ಪ ಕೇಸು ಹೈಕೋರ್ಟ್ ಬೇಡ, ರಾಜಕಾರಣದ ಹೇಳಿದ್ದು ಕ್ರಿಮಿನಲ್ ಕೇಸಸ್ಗಳು ಸ್ಟೇ ಆಗಲ್ವೇ ಹೈಕೋರ್ಟ್ಗಳಲ್ಲಿ, ಉಳಿವಿರಲ್ವೇ? ಆ ರೀತಿ ಅದಕ್ಕೆ ಬೆಲೆ ತಗೊಂಡು ಸ್ಟೇ ತಗೊಬೇಕನ್ನೋಂಥದ್ದು ಏನೂ ಇಲ್ಲ. ಸೊ ಗಾಬರಿ ಬಿದ್ದಿದ್ದಾರೆ ಇಲ್ಲಿ, ಗಾಬರಿ ಬಿದ್ದಿದ್ದಾರೆ. ಮತ್ತೆ ಹೀರೋ ಇನ್ ದಿ ಫಿಲಿಂ. ಆದರೆ ಅದ್ರ ಬಿಟ್ಟು ನೀವು ಕ್ಯಾಮ್ರಾ ಪಕ್ಕದಲ್ಲಿ ಬಂದಾಗ ಈಸ್ ಅ ಕಾಮನ್ ಮ್ಯಾನ್, ಒಬ್ಬ ಹಳ್ಳಿ ಹುಡುಗ ಮೇಲ್ ಬಂದಿರುವಂಥದ್ದು, ಕಾನೂನು ಅರಿವಿರಲ್ದೇ ಇರುವಂಥದ್ದು, ಕಷ್ಟದಿಂದ ಬಂದಿರುವಂಥದ್ದು, ಪೊಲೀಸರು ಬಗ್ಗೆ ಭಯ ಗೌರವ. ಈಗ ನಾಳೆ ಬೆಳಗ್ಗೆ ಸಂಭ್ರಮ ಮಾಡುವಂಥದ್ದು ಇತಿಹಾಸ, ಅವ್ರ ಜೀವನದಲ್ಲಿ ಅವ್ರ ಇತಿಹಾಸ. ಆದರೆ ಇವತ್ತು ಏನಾಗೋಯ್ತು? ಕಪ್ಪು ಚಿಕ್ಕೆ, ಹೆಂಡತಿಯ ಮಾತು, ಸಂಬಂಧಿಕರ ಮಾತು, ಸ್ನೇಹಿತ ಇದ್ರೆ ಅವ್ರ ಮಾತು, ಸ್ನೇಹಿತರ ಮಾತುಗಳು, ಹೌದು ಫ್ರೆಂಡ್ಸ್ಗಳು ಆಗಿರ್ಬೋದು, ಅವ್ರ ಏಜಿನ ಫ್ರೆಂಡ್ಸ್ಗಳು ಇರಲಿ ಬಿಡೋ ಬಿಟ್ಟಾಕೋ ಅಂತ ಹೇಳ್ತಾರೆ. ಬಟ್ ವೈಫ್ ಹಾಗೆ ಹೇಳೋಕ್ಕಾಗಲ್ವೇ? ಕುಟುಂಬ ಹಾಗೆ ಹೇಳಲ್ವಾ? ಎಲ್ಲರೂ ಎದುರೋದೇ ಮನೆಗೆ. ಯಾವುದೇ ಪ್ರಕರಣಗಳಾಗಿರ್ಬೋದು, ನಮ್ಮ ತಂದೆ ತಾಯಿಗಳು ಮರ್ಯಾದೆ ಏನಾಯಿತು, ನನ್ನ ಕುಟುಂಬದ ಮರ್ಯಾದೆ ಏನಾಯಿತು ಅಂತ ಅವೆಲ್ಲವೂ ಕೂಡ ಡಿಸ್ಟ್ರಾಯ್ ಆಗೋಯ್ತಲ್ಲ. ಹಿ ವಿಲ್ ಕಮ್ ಔಟ್ ಸೈಡ್, ಅದೇನು ತೊಂದರೆ ಇಲ್ಲ. ಬಟ್ ಹೋಗಿರೋಂಥ ಮರ್ಯಾದೆ ಬಹುಶಃ ಕಂಪ್ಲೇಂಟ್ ಕೊಟ್ಟಿರೋಂಥವ್ರಿಗೆ ಅದೇ ಮೋಟಿವ್ ಇತ್ತೇನೋ ಅನ್ನೋಂಥದ್ದು ಕಾಣಿಸುತ್ತೆ ಅಷ್ಟೇ. ಆರ್ಗ್ಯುಮೆಂಟ್ ಅಲ್ಲೂ ಕೂಡ ಅದೇ ಆಗುತ್ತೆ. ಇಟ್ ಇಸ್ ಓನ್ಲಿ ಡಿಫೇಮ್ ದಿ ಅಕ್ಯೂಸ್ಡ್, ಇನ್ನೇನೂ ಕೂಡ ಸಾಧನೆ ಮಾಡಕ್ಕಲ್ಲ ಅನ್ನೋಂಥದ್ದು. ಇನ್ನು ಸಿಂಧು ಅವರೇ, ಎಸ್ ಅಗೈನ್ ಸಿನಿಮಾದ ಬಗ್ಗೆ ಅಂತಲೇ ಕೇಳೋದಾದ್ರೆ, ಹೌದು ನೂರಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಒಂದು ಸಿನಿಮಾಗೆ ಹೀರೋ ಆಗೋದು ಅಷ್ಟು ಸುಲಭದ ಮಾತಿಲ್ಲ. ಎಂತೆಂಥ ದೊಡ್ಡವ್ರ ಮಕ್ಕಳೇ ಹೀರೋ ಆಗೋಕೆ ಹೋಗಿ ಫ್ಲಾಪ್ ಆಗಿರೋದು ನೋಡಿದ್ವಿ. ಅಂಡ್ ಅವಕಾಶಗಳು ಸಿಕ್ಕರು ಅದನ್ನ ಬಳಸ್ಕೊಳ್ದಲ್ಲೇ ಇರುವಂಥದ್ದು ನೋಡಿದ್ವಿ. ಒಬ್ಬ ಹಳ್ಳಿ ಹುಡುಗ ಏನೋ ಸಾಧನೆ ಮಾಡ್ತೀನಿ ಅಂತ ಬಂದಾಗ ಬಟ್ ಒಂದು ಸಲ ಎಡವಿದ್ದು ನೋಡಿ ಎಲ್ಲಿ ತನಕ ಬಂದು ನಿಂತ್ಕೊಳ್ತಾ ಇದೆ. ಆತಂದು ಎಡವಟ್ಟಿದೆ, ಆತನು ಎಡವಿದಾನೆ ಅಲ್ವಾ? ಹೌದೌದು, ಟ್ರೂ ಅವರು ಎಡವಿದಾರೆ, ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ತುಂಬಾ ಲೈಕ್ ಹೆಸಿಟೇಟ್ ಮಾಡ್ಕೊಂಡು ಕಾಣ್ದೇ ಇರೋ ತರ ಏನು ಆಗಿಲ್ಲ. ಬಿಕಾಸ್ ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ಎನಿವೇಸ್ ಇವಾಗ ಅದರಿಂದ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಅಂತ ನಾನೇನ್ ಅನ್ಕೊಳಲ್ಲ. ಬಿಕಾಸ್ ಇದೊಂದು ಏನಂದ್ರೆ ಅವಮಾನ ಆಗಿದೆ, ಟ್ರೂ. ಬಟ್ ನಿಮ್ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾಳೆ ಸಿನಿಮಾ ರಿಲೀಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸಿ ದಿಸ್ ಇಸ್ ಅ ಕೇಸ್, ಇಬ್ರು ಕೂತ್ಕೊಂಡು ಮಾತಾಡ್ಬೇಕು ಫಸ್ಟ್ ಆಫ್ ಆಲ್. ಅದು ಕ್ಲಿಯರ್ ಆಗತ್ತೆ. ಸಿನಿಮಾ ಅನ್ನೋದು ನಿಮ್ಗೆ ತುಂಬಾ ಜೀವನದಲ್ಲಿ ಮುಖ್ಯ ಆಗತ್ತೆ. ಬಿಕಾಸ್ ನೀವ್ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡ್ ಬಂದಿದ್ದೀರಾ. ಆಮೇಲೆ ನೀವ್ ಆಕ್ಚುಲಿ ಹೇಳ್ಕೊಂಡಿದ್ದೀರಾ ಎಷ್ಟು ಜನ ನಿಮಗೆ ಅವಮಾನಗಳು ಮಾಡಿದ್ದಾರೆ, ಲೈಕ್ ಹೀರೋ ಆಗೋದಿಕ್ ಎಷ್ಟು ಕಷ್ಟ ಪಟ್ಟಿದ್ದೀರಾ. ಥಿಂಕ್ ಆಫ್ ದಟ್ ಅಷ್ಟೇ. ಈಗ ಆ ಕೇಸ್ ಏನಿದೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದು ಮಿಸ್ಟೇಕ್ ಇದೆ, ನಿಮ್ದು ಮಿಸ್ಟೇಕ್ ಇದೆ, ಅದು ಸಾಲ್ವ್ ಆಗುತ್ತೆ. ಎನಿವೇಸ್ ನೀವು ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ. ಓಕೆ ಓಕೆ. ಈಗ ಸರ್ ನನಗೆ ಇನ್ನೊಂದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು, ನೀವು ಹೇಳಿದ್ರಿ FIR ಎಲ್ಲ ಆಗಿದೆ, ಆತ ಹೋಗಿ ಸರೆಂಡರ್ ಕೂಡ ಆಗಿದ್ದಾರೆ, ಈಗ ಇನ್ವೆಸ್ಟಿಗೇಷನ್ ಆರಂಭ ಆಗಿರಬೇಕು. ಬಟ್ ಈಗ ನಾಳೆ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅದು ಅವ್ರ ಪಾಲಿಗೆ ದೊಡ್ಡ ದಿನವೇ. ಏನಾದರೂ ಅವಕಾಶಗಳಿದೆಯಾ? ಕೆಲವು ಕೋರ್ಟ್ ಅಥವಾ ಈ ಕ್ಷಣಕ್ಕೆ ತಕ್ಷಣಕ್ಕೆ ಕೆಲವು ತಂದೆ ತಾಯಿಗಳು ಅಥವಾ ಸಂಬಂಧಿಕರು ತೀರೋದಾಗ ಪರ್ಮಿಷನ್ಸ್ ಕೊಡ್ತಾರೆ. ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ನನ್ನ ಒಂದು ಸ್ವಲ್ಪ ಆಚೆ ಬಿಡಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಇಂಪಾಸಿಬಲ್, ಅದೆಲ್ಲ ಕೊಡುವ ಕಷ್ಟ ಇದೆ. ಸೊ ಅದು ಕೂಡ ಅರೆಸ್ಟ್ ಆಗಿರೋದೇ ಇವತ್ತು. ನಾಳೆ ಬಹುಶಃ ಇವತ್ತು ಅರೆಸ್ಟ್ ಆಗಿರೋದು ಎಷ್ಟೊತ್ತಿಗೆ ಮೇಡಮ್? ಮಧ್ಯಾಹ್ನ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಬಿಡಬೇಕು. ನಮ್ಮ ಅನ್ನಪೂರ್ಣೇಶ್ವರಿ ಪೊಲೀಸರು ಅವರು ಏನೋ ಅನುಕಂಪ ಅಷ್ಟು ಆಗ್ಬೇಕಲ್ಲ, ಆ ಒಂದು ಅನುಕಂಪ ಆಗ್ಬೇಕು ಅವ್ರಿಗೆ. ಬೇರೆ ರೀತಿ ಅನುಕಂಪ ಆಗಿ ಏನೋ ಮಾರ್ನಿಂಗ್ ಶೋ ತೋರಿಸಿ ಆಮೇಲೆ ಕೋರ್ಟಿಗೆ ಬಿಡೋ ತರ ಇರ್ತಾರೆ ಏನೋ, ನೋಡೋಣ ಅವೆಲ್ಲವೂ. ಸೊ ಕೋರ್ಟ್ನಲ್ಲಿ ಮಾತ್ರ ಸಾಧ್ಯವಿಲ್ಲ. ಮತ್ತೆ ಇದೇನೋ ಪ್ರಕರಣ 7 ವರ್ಷದ
ಒಳಗಿರುವಂಥ ಟ್ರಯಲ್ ಆಗಿರುವಂಥ ಸೆಕ್ಷನ್ಸ್ಗಳು ಇದ್ದಿದ್ರೆ ಖಂಡಿತವಾಗ್ಲೂ ಸೆಕ್ಷನ್ 41A ಅಲ್ಲಿ ನೋಟಿಸ್ನ ಕೊಟ್ಟು ಕಳಿಸ್ಬಿಡ್ತಿದ್ರು ನಿನ್ನ ಇನ್ವೆಸ್ಟಿಗೇಷನ್ಗೆ ಆಮೇಲೆ ಬಾ ಅಂತ ಪೊಲೀಸರು. ಬಟ್ ತಾವು ಹೇಳಿದಾಗೆ 89 ಇದೆ ಸೆಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ 10 years ಇಂಪ್ರಿಸನ್ಮೆಂಟ್, ಮಿಸ್ಕರೇಜು ಅದು ಇದು ಎಲ್ಲ ಅಲಿಗೇಷನ್ಸ್ ನಾನ್ ಬೇಲೇಬಲ್ ಬಟ್ ಬೇಲ್ ಆಗುತ್ತೆ, ನಾನ್ ಬೇಲೆಬಲ್ ಬಟ್ ಬೇಲ್ ಆಗುತ್ತೆ. ಮರ್ಡರ್ ಕೇಸು ನಾನ್ ಬೇಲಬಲ್ ನಾನ್ ಬೇಲಬಲ್ ಬೇಲ್ ಆಗಲ್ವೇ? ಎಲ್ಲ ಪ್ರಕರಣಗಳಲ್ಲೂ ನಾನ್ ಬೇಲಬಲ್ ಬಟ್ ಬೇಲ್ ಆಗುತ್ತೆ. ಅಂದ್ರೆ ರಿಗೋರಿಯಸ್ ಏನೋ ದೊಡ್ಡ ರೇಪು ಬಲವಂತವಾಗಿ ಏನು ಅಟ್ಟಾಡ್ಸ್ಕೊಂಡು ಈ ಸಿನಿಮಾ ಅವೆಲ್ಲ ಏನು ಇಲ್ಲ ಇಲ್ಲಿ. ಡಿಲೇ ಇನ್ ದಿ ಕಂಪ್ಲೇಂಟ್ ಇದೆ, ನಾನು ಕನ್ಸೆಂಟ್ ತೋರಿಸ್ತಾ ಇದ್ದೀನಿ, ಪರಿಚಯ ಇದೆ, ಜೊತೆ ಓಡಾಡಿದೀವಿ, ಆತಂದು ಒಬ್ಬಂದೇ ತಪ್ಪಿಲ್ಲ. ಈಕೆ ಇದು ಕೂಡ ತಪ್ಪಿದೆ. ಯಾಕೆಂದ್ರೆ ಆತನಿಗೆ ಮದುವೆ ಆಗಿರುವಂತ ಗಮನ ಈಕೆ ಇತ್ತು. ಮತ್ತೆ ಆಕೆಯ ಮೋಟಿವ್ ಎಷ್ಟು ಚೆನ್ನಾಗಿ ನೀವು ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡ್ಬೇಕಂದಾಗ ನೀವೇ ನ್ಯೂಸ್ ಅಲ್ಲಿ ಯಾವತ್ತಾರ ಒಂದನ್ನ ಹೇಳ್ತೀರಿ. ನಾಳೆ ಸಿನಿಮಾ ರಿಲೀಸ್ ಇದ್ದ ದಿನ ಆಕೆ ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋಂಥದ್ದು ಹೈಲೈಟ್ ಆಗುತ್ತೆ. ಜಡ್ಜ್ ಮುಂದೆ ಇದು ವಾದನೂ ಕೂಡ ಆಗುತ್ತೆ. ಆಕೆ ಇಂಟೆನ್ಷನ್ ನಾಳೆ ಸಿನಿಮಾ ಇರೋದು ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಅದು ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ಇದೇನು ಅಂದ್ರೆ ಇದು ನೀವು ಹೇಳಿದ್ರಲ್ಲ ಪ್ರೀತಿಯ ದ್ವೇಷ ಕನ್ವರ್ಟ್ ಆಗಿದೆಯಾ, ಇದು ಟರ್ನ್ ಗಿನ್ ಆಗಿದೆಯಾ ಅಂತ. ಅದೇ ಆಗಿರ್ಬೋದೇನೋ. ಲಾಸ್ಟ್ ಕಾಮೆಂಟ್ ಏನಾದ್ರು ಕೊಡ್ಬೋದಾ ಸಿಂಧು ಗೌಡ ಅವರೇ? ಲಾಸ್ಟ್ ಹೇಳೋದಾದ್ರೆ ಏನು ಇಲ್ಲ, ಕಾನ್ಸಂಟ್ರೇಟ್ ಮಾಡಿ, ನಾಳೆ ಸಿನಿಮಾ ಇದೆ, ವಿ ಆರ್ ವಿತ್ ಯು ಅಂಡ್ ಅದನ್ನ ನೀವ್ ಏನ್ ಸಾಲ್ವ್ ಮಾಡ್ಕೊಳ್ತೀರೋ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಬಟ್ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಇದೆ, ಆಲ್ ದಿ ಬೆಸ್ಟ್ ಅದಕ್ಕೆ. ಅಂಡ್ ಅವ್ರದ್ದು ಏನ್ ಮಿಸ್ಟೇಕ್ ಇದೆ ಅದನ್ನ ಅವ್ರು ಕ್ಲಿಯರ್ ಮಾಡ್ಕೊಬೇಕಾಗಿತ್ತು. ಅದು ನನ್ನ ಲಾಸ್ಟ್ ಕಮೆಂಟ್. ಅಂಡ್ ಆಲ್ ದ ಬೆಸ್ಟ್ ಅಷ್ಟೇ. ನೀವು ಇದ್ರ ಬಗ್ಗೆ ಥಿಂಕ್ ಮಾಡಿ, ನಾಳೆ ಸಿನಿಮಾ ರಿಲೀಸ್ ಇದೆ, ಆಲ್ ದ ಬೆಸ್ಟ್ ಆಗ್ತಾ ಇದೆ ಅಂತ ಹೀರೋಗೆ ಅನ್ಸೋ ಪ್ರಕಾರ. ಲೈಕ್ ಕಾನ್ವರ್ಸೇಷನ್ ಹೆಂಗಾಗ್ತಾ ಇದೆ ಅಂತ ಸಿನಿಮಾ ಪ್ರಮೋಷನ್ ಮಾತ್ರ ಸಿಗ್ತಾ ಇದೆ. ಧನ್ಯವಾದ ಮೂರು ಜನಕ್ಕೆ. ಮಡೆನೂರು ಮನು ವಿರುದ್ಧ ಕೇಸ್ ದಾಖಲಾಗಿದೆ. ಆತ ಕೂಡ ಇದೀಗ ಸ್ಟೇಷನ್ ಅಲ್ಲಿ ಇದ್ದಾನೆ, ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಬಟ್ ನಾಳೆ ಅತ್ಯಂತ ದೊಡ್ಡ ದಿನ ಆತನ ಪಾಲಿಗೆ ಮಾತ್ರ. ಬಟ್ ಆ ದಿನ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಹೊರಗೆ ಬರೋಷ್ಟೊತ್ತಿಗೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಆ್ಯಂಡ್ ಈ ಹೆಣ್ಮಗಳ ವಿಚಾರಣೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲದಲ್ಲೇ ಇದೆ. ಕಾದು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.